ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ನಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದಕ್ಕೇನಿದೆ ನೋಡೋಣ. ಈಗ ಪ್ರೊಟೆಕ್ಟ್ ಯುವರ್ ಡ್ರೀಮ್ಸ್, ಮತ್ತೊಂದು ಬಿಲೀವ್ ಇನ್ ಮ್ಯಾಜಿಕ್, ಹೋಪ್, ಬಾಟಮ್ನಲ್ಲಿ ಏನಿದೆ ಹೀಲಿಂಗ್. ಈ ಟೈಮಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನೇನೋ ಇಬ್ರು ಕನಸುಗಳು ಇಟ್ಕೊಂಡಿದ್ರಿ, ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದಾಗುತ್ತೆ, ಲೈಫು ಹೀಗೆ ಇರಲ್ಲ, ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಆ ಥರ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ತುಂಬ ಯೋಚನೆಗಳು ಇದೆ ಮನಸ್ಸಲ್ಲಿ. ಈ ಕಾರ್ಡ್ಸ್ ಮುಖಾಂತರ ಅವರು ನಿಮಗೆ ಹೇಳ್ತಾ ಇರಬಹುದು. ಪಾಸಿಟಿವ್ ಆಗಿದ್ದಾರೆ, ಹಾಗೆ ಒಳ್ಳೆಯದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಮ್ಯಾಜಿಕ್ ಆಗುತ್ತೆ ಲೈಫಲ್ಲಿ, ಆ ಒಂದು ನಂಬಿಕೆ ಇದೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ. ಯೂನಿಟಿ, ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. 7 ಆಫ್ ವಿಂಟರ್, ಇಲ್ಲೊಂದು 10 ಆಫ್ ವಿಂಟರ್. ಬಾಟಮ್ನಲ್ಲಿ ಏನಿದೆ ಜಸ್ಟಿಸ್. ಈ ಪರಿಸ್ಥಿತಿನಲ್ಲಿ ಮನಸ್ಸು ಸಮಾಧಾನವಾಗಿದೆ. ಇಬ್ಬರಲ್ಲೂ ಪ್ರೀತಿ ವಿಶ್ವಾಸಗಳಿದೆ. ಆದರೆ ಯಾವುದೋ ಕಾರಣದಿಂದ ಇಬ್ಬರು ಮುಂದೆ ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಕಾಣ್ತಾ ಇದೆ. ಅದು ಮನೆಯವರಾಗಿರಬಹುದು. ಮನೆಯಿಂದ ಇಲ್ಲಿ ಗ್ರೀನ್ ಸಿಗ್ನಲ್ ಇಲ್ಲ ಅನ್ನೋದು ಕೆಲವ್ರಿಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇಬ್ರು ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಅವರು ನಿಮಗೆ ಸಮಾಧಾನವಾಗಿರೋಕೆ ಹೇಳ್ತಾ ಇದ್ದಾರೆ. ಅವರೂ ಇಲ್ಲೊಂದು ಕಂಪ್ಲೀಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲಿ ಕಾರ್ಡ್ಸಲ್ಲೂ ಕಂಪ್ಲೀಷನ್ ಇದೆ. ಏನೋ ಒಂದು ರೆಸಲ್ಯೂಷನ್, ಆ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ, ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀರಾ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ, ನಿಮ್ಗೆ ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಪೇಜ್ ಆಫ್ ಕಪ್ಸ್, ಆ ಹಳೆ ನೆನಪುಗಳಿದೆ. 5 ಆಫ್ ಪೆಂಟಕಲ್ಸ್, ಮತ್ತೊಂದು ದಿ ಸನ್ ಕಾರ್ಡ್. ಇಲ್ಲೊಂದು 9 ಆಫ್ ಸಾರ್ಟ್ಸ್, ಹಾಗೆ 9 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇಲ್ಲಿ ಮ್ಯಾಜಿಷಿಯನ್ ಇದೆ. ಇಬ್ಬರಿಗೂ ಅಟ್ರಾಕ್ಷನ್ ಇದೆ ಇಲ್ಲಿ. ಆದರೆ ಏನೋ ಬೇಜಾರು ಇದೆ. ಹಾಗೆ ಅವ್ರದ್ದು ಯಾವುದೂ ಕೆಲಸಗಳಾಗ್ತಾ ಇಲ್ಲ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋ ಬೇಜಾರಿದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ಎಷ್ಟು ಖುಷಿಯಾಗುತ್ತೋ ಹಾಗೆ ಯಾವುದೂ ಕೆಲಸಗಳಾಗ್ತಾ ಇಲ್ಲ, ಏನು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ, ನಿಮ್ಗೇನೋ ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ. ಇದೇ ಯೋಚನೆಗಳಿದೆ. ಮುಂದೆ ಏನಾಗುತ್ತೆ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಇರಬಹುದು, ಅದರಿಂದ ಡಿಸಿಷನ್ ತಗೊಳಕ್ ಲೇಟ್ ಆಗ್ತಾ ಇರಬಹುದು. ಆ ಜಾಬ್ ಇರಬಹುದು, ಅಥವಾ ಅವ್ರ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲದೆ ಇರಬಹುದು. ಅದೆಲ್ಲ ಯೋಚನೆಗಳಿಲ್ಲಿ ಕಾಣ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ದಿರೋದ್ರಿಂದ ನಿಮ್ಮ ಕಮಿಟ್ಮೆಂಟ್ ಲೇಟ್ ಆಗ್ತಾ ಇರಬಹುದು, ಪೋಸ್ಟ್ಪೋನ್ ಆಗ್ತಾ ಇರಬಹುದು. ಅದೆಲ್ಲ ಯೋಚನೆಗಳಿದೆ ಅವ್ರಿಗೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇವತ್ತಿನ ದಿವಸ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮೈಸರ್, ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಸರಿಯಾಗಿ. ಅವೇರ್ನೆಸ್, ನೀವು ಕಾಯ್ತಾ ಇದ್ದೀರಾ, ನೀವು ಅವ್ರ ಲೈಫಲ್ಲಿ ಇದ್ದೀರಾ ಅನ್ನೋ ಒಂದು ಅವೇರ್ನೆಸ್ ಇದೆ ಅವ್ರಿಗೆ. ಹಾರ್ಮನಿ, ಪ್ರೀತಿ ಇದ್ರೂ ನಿಮ್ಮನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ದಿ ಸೋರ್ಸ್ ಅಂದಾಗ ಸನ್ ಕಾರ್ಡ್ ಬರ್ತಾ ಇದೆ. ಫ್ಲವರಿಂಗ್, ಟ್ರಾನ್ಸ್ಫಾರ್ಮೇಷನ್ ಇದೆ. ಇಲ್ಲಿ ಅವರು ನಿಮಗೆ ಬಿಲೀವ್ ಇನ್ ದಿ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ 2 ಸರಿ ನಿಮಗೆ ಸನ್ ಕಾರ್ಡ್ ಬರ್ತಾ ಇದೆ. ಏನೋ ಆ ದೇವರ ಆಶೀರ್ವಾದ ಇರಬಹುದು. ಕೆಲವು ನಿಮ್ಮ ಕೆಲಸಗಳು ನಿಧಾನಕ್ಕಾದ್ರೂ ನಡೆಯುತ್ತೆ ಅನ್ನೋದಿದೆ ಇಲ್ಲಿ. ಸದ್ಯದ ಪರಿಸ್ಥಿತಿನಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿದ್ರೆ
ಕೆಲವರು ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ. ಎಷ್ಟೋ ಅಷ್ಟು ಮಾತು, ಯಾಕೆಂದರೆ ಯಾವ ಕೆಲಸಗಳಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಆ ಒಂದು ಇನ್ಸೆಕ್ಯೂರಿಟಿ ಇದೆ, ಬೇಜಾರಿದೆ. ಆದರೆ ಹಾಗೆ ಹೋಪ್ಸ್ ಇದೆ, ಮುಂದೆ ಸರಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೆಚ್ಚು ಮಾತಾಡೋಕ್ಕಾಗದಿದ್ರೂ ಇಮೋಷನಲ್ ಆಗಿ ನೀವಿಬ್ರೂ ಕನೆಕ್ಟ್ ಆಗಿದ್ದೀರಾ, ಒಬ್ರನ್ನ ಒಬ್ರು ಮರ್ತಿಲ್ಲ. ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಮುಂದೆ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇರಬಹುದಾ? ಅವರು ಒಂದು ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ, ಒಂದು ಮ್ಯಾಜಿಕ್ಗೋಸ್ಕರ ಕಾಯ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಆಗಿದ್ದಾರೆ. ಇಲ್ಲಿ ಕ್ಲೆನ್ಸ್, ಹೀಲಿಂಗ್, ಯು ಆರ್ ನಾಟ್ ಅಲೋನ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಅ ಮದರ್ಸ್ ಲವ್, ಇನ್ನೊಂದು ಸಿರೆನಿಟಿ. ಫೈನಲ್ ಕಾರ್ಡ್ ಇಲ್ಲಿ ಲವ್ ಬರ್ತಾ ಇದೆ. ವಾವ್, ನೋಡಿ ಹೇಗಿದೆ ಅಂತ. ಎಂಬ್ರೇಸ್ ದಿ ಮೂಮೆಂಟ್. ನಿಮ್ಮ ಆ ಇನ್ಸೆಕ್ಯೂರಿಟಿ, ಆ ನೆಗೆಟಿವ್ ಫೀಲಿಂಗ್ಸನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ತುಂಬ ಯೋಚನೆ ಇದೆ, ಆ ಯೋಚನೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಯು ಆರ್ ನಾಟ್ ಅಲೋನ್, ನೀವು ಒಂಟಿ ಅಲ್ಲ. ಮದರ್ಸ್ ಲವ್. ಕೆಲವರು ಯಾರು ಒಂದು ತಾಯಿಯ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿ ಮೂರನೇ ವ್ಯಕ್ತಿ ಅಂತ ಹೇಳಿದೆ, ಅದು ಫ್ಯಾಮಿಲಿಯಿಂದ ಅಂತ. ಹಾಗಾಗಿ ನಿಮಗೆ ಆ ಒಂದು ತಾಯಿ ಪ್ರೀತಿ ಇದೆ, ನೀವು ಒಂಟಿ ಅಲ್ಲ ಅನ್ನೋದಿದೆ ಇಲ್ಲಿ. ಸಿರೆನಿಟಿ ಅಂದಾಗ ಆ ಮನಸ್ಸಿನ ಒಂದು ನೆಮ್ಮದಿ ಮತ್ತೆ ನಿಮಗೆ ಬರುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಆ ಒಂದು ಗ್ರೀನ್ ಸಿಗ್ನಲ್ ನಿಮಗೆ ಸಿಗುತ್ತೆ. ಜೀವನದಲ್ಲಿ ಪ್ರೀತಿ ಅನ್ನೋದಿದೆ. ಲವ್ ಈಸ್ ದಿ ಫೌಂಡೇಶನ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್. ತಾಯಿ ಪ್ರೀತಿ ಜೊತೆಗೆ ನಿಮ್ಮ ಜೀವನದ ಪ್ರೀತಿನೂ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಇದೆ. ನೀವು ಒಂಟಿ ಅಲ್ಲ, ಆದ್ರಿಂದ ನೆಮ್ಮದಿಯಾಗಿರಿ ಅನ್ನೋದಿಲ್ಲಿ ಬರ್ತಾ ಇದೆ. ಇವತ್ತೊಂದು ದಿವಸ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಗೇನು ಡಿಸಿಷನ್ ಕೊಡೋಕ್ಕಾಗಿಲ್ಲ, ಆ ಥರ ಯೋಚನೆಗಳಿದೆ ಅವ್ರಿಗೆ. ಆ ಒಂದು ಗ್ರೀನ್ ಸಿಗ್ನಲ್ ಸದ್ಯದಲ್ಲೇ ನಿಮಗೆ ಸಿಗಲಿದೆ ಅನ್ನೋದು ಈ ಮೆಸೇಜ್ಗಳ ಮುಖಾಂತರ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.